ಪರ್ವಕಾಲ ಪ್ರಾರಂಭ. ವರ್ಷ ಋತು ಅಂದರೆ ವರ್ಷಕಾಲವನ್ನು, ಮಳೆಯನ್ನು ಧರೆಗೆ ಸುರಿಸಿ ಧರೆಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಭಗವಂತನೇ ಏರ್ಪಾಡು ಮಾಡಿಕೊಟ್ಟಂತಹ ಒಂದು ದಿವ್ಯವಾದ ಕಾಲ. ವರ್ಷ ಋತುವಿನಲ್ಲಿ ಮಳೆಯ ಭೋರ್ಗರೆತವಾಗುತ್ತೆ. ವಸ್ತುತಃ ಮಳೆ ಪ್ರಾರಂಭವಾಗಿ ಎಷ್ಟೋ ದಿನಗಳಾಯಿತು. ಆದರೆ ಪಂಚಾಂಗದ ರೀತಿಯಲ್ಲಿ ವರ್ಷಕಾಲ ಈ ಹೊತ್ತಿನಿಂದ ಪ್ರಾರಂಭ. ಮತ್ತು ಶ್ರಾವಣ ಮಾಸ ಎಲ್ಲಿಲ್ಲದ ಮಹತ್ವವನ್ನು ಒಳಗೊಂಡಿರ್ತಕ್ಕಂಥ ಮಾಸ. ನಾವು 12 ಮಾಸಗಳಲ್ಲಿ ಈ ಶ್ರಾವಣ ಒಂದು ರೀತಿಯಲ್ಲಿ ಜನಮನಸ್ಸಿನಲ್ಲಿ ಉತ್ಸವವನ್ನು, ಉಲ್ಲಾಸವನ್ನು, ಹಬ್ಬಗಳ ಸಾಲನ್ನು ತಂದಿಟ್ಟು ಒಂದು ರೀತಿಯಲ್ಲಿ ಮಂಗಳಮಯವನ್ನಾಗಿ ಮಾಡುತ್ತೆ ಈ ಮಾಸ. ಶ್ರಾವಣ ಮಾಸ ಯಾಕೆ ಇಷ್ಟು ಪ್ರಸಿದ್ಧಿ ಅಂದರೆ, ಇಲ್ಲಿ ವಸ್ತುತಃ ಶ್ರವಣ, ಕೇಳಿಸ್ಕೊಳ್ತಕ್ಕಂಥದ್ದಕ್ಕೆ ಶ್ರವಣ ಅಂತ ಕರೀತಾರೆ. ಆ ಕೇಳ್ಮೆಯೇ ಒಂದು ಮಾಸವಾಗಿದೆ, ಅದೇ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ವಸ್ತುತಃ ಆ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಬರ್ತಕ್ಕಂತಹ ಕಾರಣದಿಂದಾಗಿ, ಅಥವಾ ಧನಿಷ್ಠ ಕೂಡ ಆ ಒಂದು ಪೌರ್ಣಮಿಯ ಕಾಲದಲ್ಲಿ ಬರುವ ಕಾರಣಕ್ಕೆ ಇದನ್ನು ಶ್ರಾವಣ ಮಾಸ ಅಂತ ಕರೀತಕ್ಕಂಥದ್ದು. ಆ ಶ್ರವಣ ನಕ್ಷತ್ರದ ಲಕ್ಷಣ ಹೇಗಿರ್ತದೆ, ಆಕಾಶದಲ್ಲಿ ಗಮನಿಸ್ಕೊಂಡ್ರೆ ಇದು ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ, ಬಹಳ ಸೂಕ್ಷ್ಮವಾಗಿ ಕಾಣಿಸ್ತಕ್ಕಂಥದ್ದು. ಆ ಶ್ರವಣ ನಕ್ಷತ್ರ 3 ನಕ್ಷತ್ರಗಳ ಗುಂಪಿಗೆ ಅದೊಂದು ನಕ್ಷತ್ರವಾಗಿದೆ, ಅದನ್ನು ಶ್ರವಣ ಅಂತಾರೆ. ಅಂದರೆ 3 ನಕ್ಷತ್ರಗಳ ಗುಂಪು ಶ್ರವಣ ಅಂತ. ಅದು ಹೇಗಿರ್ತದೆ ಅಂದರೆ ಕಿವಿಯೋಪಾದಿಯಲ್ಲೇ ಇರ್ತದೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಶ್ರವಣ ನಕ್ಷತ್ರ ಅಂತ. ಅದು ಒಂದು ರೀತಿಯಲ್ಲಿ ಕಿವಿಯನ್ನೇ ಹೋಲುತ್ತೆ. ಅಲ್ಲಿ ಇನ್ನೂ ಒಂದು ತತ್ವ ಇದೆ. ತೈತ್ತಿರೀಯ ಬ್ರಾಹ್ಮಣ ಉಲ್ಲೇಖ ಮಾಡುತ್ತೆ, ಆ ಶ್ರವಣ ನಕ್ಷತ್ರದ ಹಿಂದಿನ ನಕ್ಷತ್ರ ಪೃಚ್ಛಮಾನ ಅಂತ ಅದನ್ನು ಕರೀತಾರೆ. ಮತ್ತು ಆ ಶ್ರವಣದ ಮುಂದಿನ ನಕ್ಷತ್ರ ಅದನ್ನು ಪಂಥ ಅಂತ ಕರೀತಾರೆ. ಇದನ್ನು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅವರ ಸಂಶೋಧನಾ ಕೃತಿಯಲ್ಲಿ ಆ ಶ್ರಾವಣ ಮಾಸ ಅನ್ನೋದ್ರ ಬಗ್ಗೆನೇ ಒಂದು ಸುದೀರ್ಘವಾದ ಲೇಖನವನ್ನು ಬರೆದಿದ್ದಾರೆ. ಸಾಧ್ಯವಾದರೆ ಆಸಕ್ತರು ಅದನ್ನು ಓದಬಹುದು. ಇನ್ನೂ ಹೆಚ್ಚಿನ ವಿಸ್ತಾರದ ಮಾಹಿತಿಯಲ್ಲಿ ಲಭ್ಯವಾಗುತ್ತೆ. ಅದು ಪೃಚ್ಛ ಅಂದರೆ ಕೇಳ್ತಕ್ಕಂಥದ್ದು ಅಂತ. ಈ ನಮ್ಮ ವೈದಿಕ ಪರಂಪರೆ ಯಾವ ವೇದಾಭ್ಯಾಸದಲ್ಲಿ ತೊಡಗಿತ್ತು ಹಿಂದೆ, ಆ ಒಂದು ವರ್ಗ ಕೇಳಬೇಕು, ಮೊದಲಿಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಆ ಪ್ರಶ್ನೆಗೆ ಕೇಳಿದ್ದಕ್ಕೆ ಉತ್ತರ ಪಡಿತಕ್ಕಂಥದ್ದು ಶ್ರವಣ. ಪಂಥ ಮುಂದೆ ಸಾಕ್ತಕ್ಕಂಥದ್ದು. ಈ ಶ್ರವಣ ನಕ್ಷತ್ರದಲ್ಲಿ ನೋಡಿ, ಆ ಪೃಚ್ಛ ಮತ್ತು ಶ್ರವಣ, ಪಂಥ, ಪ್ರಶ್ನೆ ಕೇಳ್ತಕ್ಕಂಥದ್ದು, ಪ್ರಶ್ನೆಗೆ ಉತ್ತರವನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಪಂಥ ಮುಂದೆ ಸಾಕ್ತಕ್ಕಂಥದ್ದು. ಇದು ಆ ಶ್ರವಣ ನಕ್ಷತ್ರದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಅಂತರ್ಯಾರ್ಥ. ಹೀಗಾಗಿ ಶ್ರಾವಣ ಮಾಸದಲ್ಲಿ ವಸ್ತುತಃ ಉಪಕ್ರಮ ಬರುತ್ತದೆ. ಆ ಉಪಕ್ರಮದ ಉದ್ದೇಶ ಇದೆ, ಆ ಬ್ರಹ್ಮ ವಸ್ತುವನ್ನು ನಾವು ಪಡೀತಕ್ಕಂಥದ್ದು, ಕೇಳ್ತಕ್ಕಂಥದ್ದು. ಶ್ರವಣ ಮನನ ನಿಧ್ಯಾಸ ಅಂತ ಯಾವುದು ಉಪನಿಷತ್ತು ಹೇಳುತ್ತೆ, ಅದೆಲ್ಲವೂ ಈ ಶ್ರವಣ ನಕ್ಷತ್ರದಲ್ಲಿ ಅಡಕವಾಗಿದೆ. ಅದನ್ನು ಶ್ರಾವಣ ಮಾಸದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಕಾರಣ. ಇಷ್ಟೆಲ್ಲದರ ಜೊತೆಗೆ ಶ್ರಾವಣ ಮಾಸದಲ್ಲಿ ಸಾಮಾನ್ಯರಿಗೆ ನೋಡಿ, ಈ ಹಬ್ಬ ಹರಿದಿನಗಳು, ಆ ಮಾಸದ ಮಹತ್ವ ಇವೆಲ್ಲವೂ ಉಳಿದಿರ್ತಕ್ಕಂಥದ್ದು ಜನಸಾಮಾನ್ಯರಿಂದ. ಅಂತಹ ಜನಸಾಮಾನ್ಯರಿಗೆ ಒಂದು ಉಲ್ಲಸಿತವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಶ್ರಾವಣ ಮಾಸ. ಶ್ರಾವಣ ಮಾಸದ ಮೊದಲಿಗೆ ಬರ್ತಕ್ಕಂಥದ್ದು ಮಂಗಳಗೌರಿ ವ್ರತ. ಅದನ್ನು ನಾಳೆಯೇ ನಾವು ಆಚರಿಸಬೇಕು. ಮಂಗಳಗೌರಿಯ ವಿಶೇಷತೆ, ಅದರ ಆರಾಧನೆ. ಅದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ನಾಗರ ಚೌತಿ. ಆನಂತರದಲ್ಲಿ ನಾಗರ ಪಂಚಮಿಯನ್ನು ಅಥವಾ ಗರುಡ ಪಂಚಮಿ ಅಂತಲೂ ಅದಕ್ಕೆ ಕರೀತಾರೆ. ಆನಂತರ ಸಿರಿಯಾಳ ಷಷ್ಠಿ 6ನೇ ದಿವಸ. ಅದಾದ ಮೇಲೆ ವರಮಹಾಲಕ್ಷ್ಮಿ ಬಹಳ ಅತ್ಯದ್ಭುತವಾದದ್ದು, ಹಾಗೂ ಜನರಿಗೆ ಜೀವನಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ವೈಭವಗಳನ್ನು ಕರುಣಿಸ್ತಕ್ಕಂಥ ಸರ್ವಸಂಪದ್ ಮಹಾಲಕ್ಷ್ಮಿ ಆಕೆ. ಅಂಥ ವ್ರತವನ್ನು ಆಚರಿಸ್ತಕ್ಕಂಥದ್ದು,
ಉಪಕರ್ಮ ಹಾಗೂ ನಾವು ಯಾವುದನ್ನು ರಕ್ಷಾಬಂಧನ ಅಂತೀವಿ, ಅದು ಕೂಡ ಈ ಒಂದು ಮಾಸದ ಪೌರ್ಣಿಮೆಯ ಸಂದರ್ಭದಲ್ಲಿ ನಾವು ಆಚರಿಸ್ತಕ್ಕಂಥದ್ದು. ಈ ಮಾಸದ 2ನೇ ಭಾಗವಾಗಿರತಕ್ಕಂಥ ಕೃಷ್ಣ ಪಕ್ಷದಲ್ಲಿ ಆ ಕೃಷ್ಣ ಜಯಂತಿಯನ್ನು ಬರುತ್ತದೆ. ಇಡೀ ಜಗತ್ತಿಗೆ ಗೀತೋಪದೇಶ ಮಾಡಿದಂಥ ಮಹನೀಯನ ಜನ್ಮ ದಿವಸ. ಅದನ್ನು ಹೀಗೆ ಶ್ರಾವಣ ಮಾಸ ಒಂದು ರೀತಿಯಲ್ಲಿ ಸಂಪೂರ್ಣ ಕಳೆಗಟ್ಟಿಕೊಂಡು ಕೂತಿದೆ. ಆವಾಹಿಸ್ತಾ ಇದೆ, ನಮ್ಮನ್ನು ಆವಾಹನೆ ಕೊಡ್ತಾ ಇದೆ, ಆಮಂತ್ರಣವನ್ನು ಕೊಡ್ತಾ ಇದೆ. ಹೀಗಾಗಿ ಅಂಥ ಶ್ರಾವಣ ಮಾಸದ ಪ್ರತಿಪತ್ ಮೊದಲ ದಿವಸದಲ್ಲಿ ನಾವಿದ್ದೀವಿ. ಎಲ್ಲ ಹಬ್ಬಗಳನ್ನು ಸಂಭ್ರಮದಿಂದ ಇರ್ತಕ್ಕಂಥದ್ರಲ್ಲೇ ಏನು ಕಷ್ಟ ಇದೆ, ಏನು ನಷ್ಟ ಇದೆ, ಅದರ ಜೊತೆಗೇ ಜೀವನ ಇರೋದೇ ಹಾಗೆ, ಕಷ್ಟ ನಷ್ಟಗಳ ಜೊತೆಗೆ ಸಾಕ್ತಕ್ಕಂಥದ್ದು. ಇದ್ದಿದ್ದರಲ್ಲಿ ಆ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ದಿವಸ ನಾವು ಉಚಿತವಾಗಿರ್ತಕ್ಕಂಥ ಯಾವ್ಯಾವ ದಿವಸ ಯಾವ್ಯಾವುದೋ ಅವುಗಳ ಆ ದೇವತೆಗಳ ಆರಾಧನೆ ಮಾಡಿಕೊಂಡು ನಾವು ಶ್ರಾವಣ ಮಾಸವನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ, ಶ್ರವಣ ಮಾಡೋಣ, ನಿಧಿಧ್ಯಾಸ ಮಾಡೋಣ. ಇದು ಉಪನಿಷತ್ ತತ್ವವೂ ಹೌದು, ಸಾಮಾನ್ಯರು ತಿಳಿಬೇಕಾಗಿರ್ತಕ್ಕಂಥ ಸಾಮಾನ್ಯ ತತ್ವವೂ ಹೌದು. ಹೀಗಾಗಿ ಈ ಶ್ರಾವಣ ಮಾಸ ಎಲ್ಲರಿಗೆ ಸಮೃದ್ಧಿಯನ್ನು ತಂದುಕೊಡಲಿ. ಶ್ರವಣ ಮಾಸದಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡದೆ, ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರವೂ ಹೌದು. ಹೀಗಾಗಿ ಪ್ರತಿ ದಿವಸ ಇಲ್ಲಿ ಇನ್ನೂ ಒಂದು ಅಂಶ ಇದೆ. ವಾರಗಳನ್ನು ಗಮನಿಸ್ಕೊಂಡ್ರೆ ನಾವು ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಸಂದರ್ಭದಲ್ಲೂ ಆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡು ವಿಷ್ಣು ನಮ್ಮನ್ನು ಪೋಷಿಸಲಿ, ರಕ್ಷಿಸಲಿ ಅಂತ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.